ಮುಖ್ಯಮಂತ್ರಿಗಳನ್ನ. ಯಾರ್ದು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದ್ದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಅವತ್ತು ನಾನು ಯಾವ ರೀತಿ ವ್ಯವಹಾರ ಮಾಡಿದ್ದೇನೆ, ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಮಾಡಿದಂಥ ಭೂಮಿಗಳಲ್ಲ ಅದು. ಎಲ್ಲ ಹಣೆ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ದಾರೆ. ರೈತರ ಪರವಾಗೋಸ್ಕರ ಈ ಯೋಜನೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಣೆ ಪ್ರಮಾಣ ಮಾಡಿ ಅಂತ ಸರ್. ಅಂದರೆ ನಾನು ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ವಾ? 14 ತಿಂಗಳಿರಲಿಲ್ವಾ? ಅವತ್ತೇ ಮಾಡುವೆ. ನನ್ನ ಕೈಲಿ ಇರಲಿಲ್ವ ಅಧಿಕಾರ? ಮುಖ್ಯಮಂತ್ರಿ ಆಗಿದ್ದೆ. ರೈತರಿಗೆ ತೊಂದರೆ ಕೊಡಬೇಕು ಅಂದರೆ ಮಾಡ್ಬೋದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ. ಅದನ್ನು ಯಾಕೆ ಮಾಡಲಿಲ್ಲ? ಎರಡನೇ ಬಾರಿ ನಾನು 14 ತಿಂಗಳಿಂದಲ್ಲ ಮುಖ್ಯಮಂತ್ರಿ ಆಗಿ ಮಾಡ್ಬೋದಾಗಿತ್ತಲ್ವ ನಾನು? ಯಾಕೆ ಮಾಡಲಿಲ್ಲ? ಅವರು ಸೆಳೆಯೋದು ಮೊದಲು ನಿಲ್ಸಕ್ಕೆ ಹೇಳಿ ನಮ್ಗೆ ಆಸಕ್ತಿ ಇದೆಯಾ? ಅವ್ರಿಗೆ ಮ್ಯಾಗ್ನೆಟ್ಟು ಎಲ್ಲ ಅವ್ರು ಇಟ್ಕೊಂಡವ್ರೆ. ನಮ್ಮ ಮ್ಯಾಗ್ನೆಟ್ ಇಲ್ಲ. ಏನು ಯಾರಿಗೆ? ಯಾವ ಶಾಸ್ತ್ರಕ್ಕೆ ಯಾರಿಗೆ ಮಾತಾಡಿದ್ದೀನಿ? ಯಾರಿಗೆ? ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಮಾತಾಡಿದ್ದೀನಿ ಅಂತ. ಅವರು ಸುಮ್ಮನೆ ಚಟಕ್ಕೆ ಮಾತಾಡಿದ್ರೆ ನಾನೇನು ಮಾಡ್ತೀನಿ? ಯಾರ್ದು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದ್ದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಅವತ್ತು ನಾನು ಯಾವ ರೀತಿ ವ್ಯವಹಾರ ಮಾಡಿದ್ದೇನೆ, ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಮಾಡಿದಂಥ ಭೂಮಿಗಳಲ್ಲ ಅದು. ಎಲ್ಲ ಹಣೆ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ದಾರೆ. ರೈತರ ಪರವಾಗೋಸ್ಕರ ಈ ಯೋಜನೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಣೆ ಪ್ರಮಾಣ ಮಾಡಿ ಅಂತ ಸರ್. ಅಂದರೆ ನಾನು ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ವಾ? 14 ತಿಂಗಳಿರಲಿಲ್ವಾ? ಅವತ್ತೇ ಮಾಡುವೆ. ನನ್ನ ಕೈಲಿ ಇರಲಿಲ್ವ ಅಧಿಕಾರ? ಮುಖ್ಯಮಂತ್ರಿ ಆಗಿದ್ದೆ. ರೈತರಿಗೆ ತೊಂದರೆ ಕೊಡಬೇಕು ಅಂದರೆ ಮಾಡ್ಬೋದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ. ಅದನ್ನು ಯಾಕೆ ಮಾಡಲಿಲ್ಲ? ಎರಡನೇ ಬಾರಿ ನಾನು 14 ತಿಂಗಳಿಂದಲ್ಲ ಮುಖ್ಯಮಂತ್ರಿ ಆಗಿ ಮಾಡ್ಬೋದಾಗಿತ್ತಲ್ವ ನಾನು? ಯಾಕೆ ಮಾಡಲಿಲ್ಲ? ಅವರು ಸೆಳೆಯೋದು ಮೊದಲು ನಿಲ್ಸಕ್ಕೆ ಹೇಳಿ ನಮ್ಗೆ ಆಸಕ್ತಿ ಇದೆಯಾ? ಅವ್ರಿಗೆ ಮ್ಯಾಗ್ನೆಟ್ಟು ಎಲ್ಲ ಅವ್ರು ಇಟ್ಕೊಂಡವ್ರೆ. ನಮ್ಮ ಮ್ಯಾಗ್ನೆಟ್ ಇಲ್ಲ. ಏನು ಯಾರಿಗೆ? ಯಾವ ಶಾಸ್ತ್ರಕ್ಕೆ ಯಾರಿಗೆ ಮಾತಾಡಿದ್ದೀನಿ? ಯಾರಿಗೆ? ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಮಾತಾಡಿದ್ದೀನಿ ಅಂತ. ಅವರು ಸುಮ್ಮನೆ ಚಟಕ್ಕೆ ಮಾತಾಡಿದ್ರೆ ನಾನೇನು ಮಾಡ್ತೀನಿ?